ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಿಮ್ಮ ಇಂಗ್ಲೀಷ್ ಎಕ್ಸಾಮ್ ನಾಳೆ ಇದೆ. ಆದ ಕಾರಣ ನಾವು ಮಿಸ್ ಆಗಿ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡಿರಲಿಲ್ಲ. ಹೀಗಾಗಿ ಈ ಪ್ರಿಪ್ರೇಟರಿ ಎಕ್ಸಾಮ್ 1 ಇದರ ಒಂದು ಉತ್ತರಗಳನ್ನು ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನನಗೆ ಪ್ರಶ್ನೆ ಪತ್ರಿಕೆನೂ ಸಿಗಲಿಲ್ಲ, ಈಗ ಸಿಕ್ಕಿದ್ರಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಜೂಲಿಯಟ್ ಆಸ್ಕ್ಸ್ ಡ್ಯಾಶ್ ಟು ಗಿವ್ ಹರ್ ರೋಮಿಯೋ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಸ್ವಲ್ಪ ಜಾಸ್ತಿ ಪಿಕ್ಸೆಲ್ನಲ್ಲಿ ಇಟ್ಕೊಂಡು ನೋಡಿ ಅಂದರೆ ಕಾಣುತ್ತೆ. ಒಂದೇದು ಜೂಲಿಯಟ್ ಆಸ್ಕ್ಸ್ ನೈಟ್, ಆನ್ಸರ್ ಏನು ನೈಟ್. ಜೂಲಿಯಟ್ ಆಸ್ಕ್ಸ್ ನೈಟ್ ಟು ಗಿವ್ ಹರ್ ರೋಮಿಯೋ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದರೆ ಚೆನ್ನಾಗಿದೆ, ನೋಡ್ಕೊಳ್ಳಿ. ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ಆಸ್ ದ ಪ್ಲೇಸ್ ಇನ್ 2 ಡಿಯರ್. ಅದರಲ್ಲಿ ಕರೆಕ್ಟ್ ಆದ ಸೀಕ್ವೆನ್ಸು: ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್, ಎಕ್ಸ್ಪೆಂಡಿಚರ್ ಕೇಮ್ ಟು 600 francs, ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್, ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ. ಇದೇನು ಸರಿಯಾದ ಒಂದು ಘಟನೆಗಳ ಸೀಕ್ವೆನ್ಸು. ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್, ಎಕ್ಸ್ಪೆಂಡಿಚರ್ ಕೇಮ್ ಟು, ಡೆತ್ ಪನಿಷ್ಮೆಂಟ್ ಇದ್ದದ್ದನ್ನು ಏನು ಮಾಡಿದ್ರು, ಜೀವಾವಧಿ ಶಿಕ್ಷೆಯಾಗಿ ಕನ್ವರ್ಟ್ ಮಾಡಿದ್ರು. ಆಮೇಲೆ ಏನಾಯಿತು, ಖರ್ಚು 600 francs ಖರ್ಚು ಬಂತು. ಅವಾಗ ನಂತರ ಏನು ಮಾಡಿದ್ರು, ಗಾರ್ಡನ್ನು ಡಿಸ್ಮಿಸ್ ಮಾಡಿದ್ರು, ಬೇಡಕ್ಕೆ ಅಂತ ಕೆಲಸದಿಂದ ಅವನನ್ನು ತೆಗೆದ್ರು. ಆಮೇಲೆ ಕ್ರಿಮಿನಲ್ಗೆ ಹೋಗಂದ್ರೂ ಹೋಗಲಿಲ್ಲ ಅವನು. ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ. In the poem on children, the archer stands for ಇಲ್ಲಿ ಲೈಫ್, ಪೇರೆಂಟ್ಸ್, ವುಮನ್, ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ. ಆದ ಕಾರಣ ಸರಿಯಾದ ಒಂದು ಇದು ಲೈಫ್ ಅಂತ ನಾವು ಹೇಳಬೇಕು. ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ದ ಪ್ಲೇ ಎ ಸನ್ನಿ ಮಾರ್ನಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ನೋಡಿ, ವೈಲ್ಡ್ ಬೋರ್ಸ್ ಹೆಡ್, ಟೈಗರ್ ಸ್ಕಿನ್, ಹ್ಯಾಂಡ್ ಕರ್ಚೀಫ್ ಅಂತ ಎ ಸೈಡ್ ಇದೆ. ಬಿ ಸೈಡು ಲಾರಾಜ್ ಬೋರ್ಡರ್ ಆಸ್ ಎ ಶೂ ಬ್ರಷ್, ಗೊಂಜಾಲೋಸ್ ಸ್ಟಡಿ ಅಂತ ಇದೆ. ಇಲ್ಲಿ ನಾವು ಏನು ಹೊಂದಿಸ್ಬೇಕು ಅಂತಂದರೆ, 4th ಅಲ್ಲಿ ವೈಲ್ಡ್ ಬೋರ್ಸ್ ಹೆಡ್, ಗೊಂಜಾಲೋಸ್ ಸ್ಟಡಿ. ಬಿ ಟೈಗರ್ ಸ್ಕಿನ್ ಇದ್ದದ್ದು ಲಾರಾಸ್ ಬೋರ್ಡರ್. ಸಿ ಹ್ಯಾಂಡ್ ಕರ್ಚೀಫ್ ಇದ್ದದ್ದು ಆಸ್ ಎ ಶೂ ಬ್ರಷ್. ಆದ ಕಾರಣ ಸರಿಯಾದ ಆಪ್ಷನ್ ಯಾವುದು? ಎ ಸರಿಯಾದ ಆಪ್ಷನ್. ಸೆಕೆಂಡಲ್ಲಿ ಬಿ ಇತ್ತು. ಇನ್ ದ ಸ್ಟೋರಿ ದ ಗಾರ್ಡನರ್ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ವೆದರ್ ದ ಓಲ್ಡ್ ಮ್ಯಾನ್ಸ್ ಅರೈವಲ್ ವಾಸ್ ಫಾರ್ ದ ಬೆಟರ್ ಆರ್ ಫಾರ್ ದ ವರ್ಸ್. ಈ ಗಾರ್ಡನರ್ ಸ್ಟೋರಿಯಲ್ಲಿ ಏನು ಓಲ್ಡ್ ಮ್ಯಾನ್ ಬರ್ತಾನಲ್ಲ, ಅವನ ಒಂದು ಬರುವಿಕೆ ಒಳ್ಳೆಯದಕ್ಕಾಯ್ತೋ ಕೆಟ್ಟದಕ್ಕಾಯ್ತೋ ಅಂತ. ಯಾರು ಫೌಂಡ್ ಇಟ್? ದ ಓನರ್ಸ್ ವೈಫ್. ದ ಓನರ್ಸ್ ವೈಫ್ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್. ಅವಳಿಗೆ ಡಿಸೈಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ಓಲ್ಡ್ ಮ್ಯಾನ್ ಬಂದದ್ದು ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಅಂತ. ದ ಓನರ್ಸ್ ವೈಫ್ ಅನ್ನೋದು ಕರೆಕ್ಟ್ ಆದ ಆಪ್ಷನ್. ಚೂಸ್ ದ ಮಿಸ್ ಮ್ಯಾಚ್ ಕಾಂಬಿನೇಷನ್ ಆಫ್ ದ ಎಸೆನ್ಷಿಯಲ್ ಮೆಟಾಫರ್ಸ್ ಮೆನ್ಷನ್ಡ್ ಬೈ ಬೋರ್ಡ್ಸ್ ಇನ್ ಹಿಸ್ ಇಂಟರ್ವ್ಯೂ. ಯಾವುದು? ಲೈಫ್ ಅಂಡ್ ಡೆತ್. ಬಿ ಲೈಫ್ ಅಂಡ್ ಡೆತ್. ಚೂಸ್ ದ ಮಿಸ್ ಮ್ಯಾಚ್ಡ್ ಕಾಂಬಿನೇಷನ್. ನೋಡಿ, ಮಿಸ್ ಮ್ಯಾಚ್ಡ್ ಕಾಂಬಿನೇಷನ್ ಯಾವುದಂದ್ರೆ ಲೈಫ್ ಅಂಡ್ ಡೆತ್. ನೆನ್ಪಿಟ್ಕೋರಿ, ಮಿಸ್ ಮ್ಯಾಚ್ಡ್ ಕಾಂಬಿನೇಷನ್ ಇದರಲ್ಲಿ. ಉಳಿಕೆದು ಸ್ಲೀಪ್ ಅಂಡ್ ಡೆತ್, ಟೈಮ್ ಅಂಡ್ ರಿವರ್, ಲೈಫ್ ಅಂಡ್ ಡ್ರೀಮ್ಸ್ ಎಲ್ಲ ಕರೆಕ್ಟ್ ಇದಾವೆ. ಲೈಫ್ ಅಂಡ್ ಡೆತ್ ಅನ್ನೋದು ಮಿಸ್ ಮ್ಯಾಚ್ಡ್. ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ನೋಡಿ, ಡ್ರೈವರ್ ಹಂಟರ್, ಪೆಡೆಸ್ಟ್ರಿಯನ್ ಪ್ರೇ. ಪೆಡೆಸ್ಟ್ರಿಯನ್ ಯಾರು? ಪ್ರೇ. ಡ್ರೈವರ್ ಹಂಟರ್ ಆದರೆ ಪೆಡೆಸ್ಟ್ರಿಯನ್ ಪ್ರೇ ಅಂತ. ಆನ್ ದ ಡೇ ಆಫ್ ವೋಟಿಂಗ್ ಎ ಹೈ ಲೈಫ್ ಬ್ಯಾಂಡ್ ಫ್ರಮ್ ಡ್ಯಾಶ್ ವಾಸ್ ಹೈರ್ಡ್ ಇನ್ ದ ವೋಟರ್. ಎಲ್ಲಿಂದ ಅವ್ರನ್ನ ಹೈರ್ ಮಾಡಿದ್ರು? ಉಮ್ಮೂರುದಿಂದ ಒಂದು ಹೈ ಲೈಫ್ ಬ್ಯಾಂಡ್ ಅನ್ನ ಹೈರ್ ಮಾಡಿದ್ರು. ಯಾವ ಇದರಲ್ಲಿ? ದ ವೋಟರ್ ಅನ್ನುವಂಥ ಒಂದು ಇದರಲ್ಲಿ. ದ ಎಸ್ಸೆ ವೇರ್ ದರ್ ಇಸ್ ಅ ವೀಲ್ ಫೋಕಸಿಸ್ ಆನ್ ದ ಡ್ಯಾಶ್ ಮೂಮೆಂಟ್. ನಿಮ್ಮ ಒಂದು ಪಾಠ ಇದೆ, ವೇರ್ ದರ್ ಇಸ್ ಅ ವೀಲ್ ಅಂತ. ಅದು ಎದ್ರ ಮೇಲೆ ಫೋಕಸ್ ಮಾಡುತ್ತೆ? ಸೈಕ್ಲಿಂಗ್ ಮೇಲೆ ಫೋಕಸ್ ಮಾಡುತ್ತೆ. ದ ಪಂಚಮ had to wait at the well until Dash arrived to draw water in the poem Water. ಪಂಚಮ ಯಾರು ಬರುವವರೆಗೆ ಕಾಯಬೇಕಾಗಿತ್ತು? ಶೂದ್ರ ಬರುವವರೆಗೆ ಕಾಯಬೇಕಾಗಿತ್ತು. ಆನ್ಸರ್ ಸಿ. Fill in the blanks with the passive form of the verb given in brackets. Last year a survey, ನೋಡಿ ಕಂಡಕ್ಟ್ ಅಂತಿದೆ, ಕಂಡಕ್ಟೆಡ್ ಅಂತ, ವಾಸ್ ಕಂಡಕ್ಟೆಡ್ ಅಂತ ಆಗಬೇಕು. ಕೊನೆಗೆ ನಿಮ್ಗೆ ಆನ್ಸರ್ನು ತೋರಿಸ್ತೀನಿ, ಆನ್ಸರ್ ಕ್ಲಿಯರ್ ಇದಾವೆ, ಅವನು ತೋರಿಸ್ತೀನಿ. Last year, a survey was conducted by the government around some villages. The gold deposits were found beneath these villages. Now the villagers are worried that the government would shift them from their places. Now anta irodrinda ಇಲ್ಲಿ ಮಾಡಿದ್ದಾರೆ, are ಅಂತ ಯೂಸ್ ಮಾಡಿದ್ದಾರೆ. Now the villagers are worried that the government would shift them from their places. but ಕ್ಲಿಯರ್ ಇಲ್ಲ. fill in the blanks by choosing the appropriate expression given in brackets. ನಾನು ಹೇಳ್ತಾ ಇದ್ದೀನಿ ನಿಮಗೆ,
ರಮೇಶ್ ಹ್ಯಾಡ್ ಪ್ರಾಮಿಸ್ ಟು ಗಿವ್ ಅಪ್ ಅಂತ ಬರುತ್ತೆ. ಗಿವ್ ಅಪ್ ಸ್ವೀಟ್ಸ್ ಆಸ್ ಪರ್ ಡಾಕ್ಟರ್ಸ್ ಅಡ್ವೈಸ್ ಆಸ್ ಹಿ ವಾಸ್ ಡಯಾಬಿಟಿಕ್. ಅವನು ಡಯಾಬಿಟಿಕ್ ಆಗಿರೋದ್ರಿಂದ ಡಾಕ್ಟರ್ ಅಡ್ವೈಸ್ ಪ್ರಕಾರ ಗಿವ್ ಅಪ್ ಸ್ವೀಟ್ಸ್ ಅಂತ ಬರುತ್ತೆ. ಹೀಸ್ ಡ್ಯಾಶ್ ವೆನ್ ಹಿ ಸಾ ಎ ಸ್ವೀಟ್ ಪ್ಯಾಕೆಟ್ ಪ್ರಿಂಟೆಡ್ ಶುಗರ್ ಫ್ರೀ ಆನ್ ಇಟ್. ಏನಾಯ್ತು, ಹೀಸ್ ಫೇಸ್ ಲಿಟ್ ಅಪ್ ಅಂದ್ರೆ ಅವನ ಮುಖ ಬೆಳಗಿತು ಅಂತ. ಯಾವಾಗ ಒಂದು ಸ್ವೀಟ್ ಪ್ಯಾಕೆಟ್ ಮೇಲೆ ಶುಗರ್ ಫ್ರೀ ಅಂತ ಬರ್ದಿತ್ತು, ಅದನ್ನ ನೋಡಿ ಅವನಿಗೆ ತುಂಬಾ ಖುಷಿ ಆಯ್ತು ಅಂತ, ಫೇಸ್ ಲಿಟ್ ಅಪ್ ಆಯ್ತು ಅಂತ. ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಅಂಡ್ ಮ್ಯಾಚ್ ದ ಪ್ರೊನೌನ್ಸ್ ಇನ್ ಸೈಡ್ ಎ ವಿತ್ ನೌನ್ ಫ್ರೇಸಸ್ in side B they refer to. The annual sports meet was held at the stadium where hundreds of students took part in it. They wanted to win their respective ends. Mandara, who was an international athlete, was the chief guest on this occasion. ಇಲ್ಲಿ ಆನ್ಸರ್ ಏನೇನು ಬರುತ್ತೆ? ವೇರ್ ಎಲ್ಲಿ ನಡೆದದ್ದಿದು ಈ ಘಟನೆ? ವೇರ್ ಎಲ್ಲಿ ನಡೀತು? ಸ್ಟೇಡಿಯಂನಲ್ಲಿ ನಡೀತು. ವೇರ್ ಅನ್ನೋದು. ಇಟ್ ಅನ್ನೋದು ಯಾವ್ದಿದು? ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್. ದೇ ಯಾರು? ದೇ ಸ್ಟೂಡೆಂಟ್ಸ್. ದೇರ್ ಅನ್ನೋದು ಸ್ಟೂಡೆಂಟ್ಸ್ ಅಂತ ಬರುತ್ತೆ. ಹೂ? ಮಂದಾರ. ಯಾರು? ಮಂದಾರ. ಇಲ್ಲಿ ಈ ರೀತಿ ಪ್ರತಿ ಇದರಲ್ಲೂ ಕೇಳ್ತಾರೆ ನಿಮಗೆ. ಇನ್ನ 14 ನೋಡಿ, ಗಿವ್ ಎನಿ 2 ಇಮೇಜಸ್ ದಟ್ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಜೂಲಿಯಟ್ ಇನ್ ರೋಮಿಯೋ ಅಂಡ್ ಜೂಲಿಯಟ್. ನೋಡಿ, ಇದನ್ನ ನಾನು ನಿಮಗೆ ಕ್ವಶನ್ ಅನ್ನ ಇದನ್ನ ಮಾಡ್ತೀನಿ, ಆನ್ಸರ್ ಅನ್ನೇ ತೋರಿಸ್ತೀನಿ. ಓಕೆ ನೋಡಿ ವಿದ್ಯಾರ್ಥಿಗಳಿಗೆ, ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ರೆ ಒಮ್ಮೆ ಕೀ ಆನ್ಸರ್ಗಳನ್ನ ನೋಡ್ಕೊಂಬಿಡಿ. 1ನೇದು ಡಿ ನೈಟ್ ಅಂತ ಇತ್ತು, 2ನೇದು ಬಿ, 3ನೇದು ಎ ಲೈಫ್ ಅಂತಿತ್ತು, 4A 5 ದ ಓನರ್ಸ್ ವೈಫ್, ಬಿ ಲೈಫ್ ಅಂಡ್ ಡೆತ್, 7 ಪ್ರೇ, 8 ಬಿ ಉಮುರು, 9 ಸೈಕ್ಲಿಂಗ್, 10 ಎ ಶೂದ್ರ. Was conducted, where found, or worried. Give up, face, lit up, where, stadium, it, annual sports, their students, who, Mandara. In part B ಅಲ್ಲಿ ನೋಡಿ, ಇದು 14th ಕ್ವಶನ್ ಏನಿತ್ತು, ರಿಚ್ ಜುವೆಲ್ ಇನ್ ಇಥಿಯೋಪ್ಸ್ ಇಯರ್, ಸ್ನೋವಿ ಡೋ ಅಂತ ಎರಡು ಕೊಟ್ಟಿದ್ದಾರೆ. ಗಿವ್ ಎನಿ 2 ಇಮೇಜಸ್ ದಟ್ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಜೂಲಿಯಟ್ ಇನ್ ರೋಮಿಯೋ ಅಂಡ್ ಜೂಲಿಯಟ್. ರೋಮಿಯೋ ಅಂಡ್ ಜೂಲಿಯಟ್ ನಲ್ಲಿ ಜೂಲಿಯಟ್ನ ಬ್ಯೂಟಿಯನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ ಯಾವುದಾದ್ರೂ 2 ಇಮೇಜ್ ಕೊಡ್ರಿ ಅಂತ ಹೇಳಿದ್ರು. ಆದ ಕಾರಣ ರಿಚ್ ಜುವೆಲ್ ಇನ್ ಇಥಿಯೋಪ್ಸ್ ಇಯರ್ ಮತ್ತೆ ಸ್ನೋವಿ ಡೋ ಅಂತ 2 ಇವನ್ನು ಕೊಟ್ಟಿದ್ದಾರೆ. ಇನ್ನು 15th ಕ್ವಶನ್ ನೋಡಿ, ವಾಟ್ ಡೂ ಬೋಸ್ ಅಂಡ್ ಆರೋಸ್ ರೆಫರ್ ಟು. ನಿಮ್ಮ ಹತ್ರ ಕ್ವಶನ್ ಇದ್ರು ನೋಡ್ಕೋಬಹುದು, ಕ್ವಶನ್ ಪೇಪರ್ ಇದ್ರೆ. ವಾಟ್ ಡೂ ಬೋಸ್ ಅಂಡ್ ಆರೋಸ್ ರೆಫರ್ಸ್ ಟು ಇನ್ ದ ಪೋಯಮ್ ಆನ್ ಚಿಲ್ಡ್ರನ್. ಬೋಸ್ ರೆಫರ್ಸ್ ಟು ಪೇರೆಂಟ್ಸ್ ಅಂಡ್ ಆರೋಸ್ ರೆಫರ್ಸ್ ಟು ಚಿಲ್ಡ್ರನ್. ಫೇಲ್ಯೂರ್ ಟು 16 ನೋಡಿ, ವಾಟ್ ಈಸ್ ಅಟ್ ದ ರೂಟ್ ಆಫ್ ಇಂಪೋರಿಶ್ಮೆಂಟ್ ಆಫ್ ನೇಚರ್ ಅಂಡ್ ಕಲ್ಚರ್ ಅಕಾರ್ಡಿಂಗ್ ಟು ವಂದನಾ ಶಿವ. ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್ ಇಸ್ ದ ರೂಟ್ ಆಫ್ ಇಂಪೋರಿಶ್ಮೆಂಟ್ ಆಫ್ ನೇಚರ್ ಅಂಡ್ ಕಲ್ಚರ್. 17 ನೋಡಿ, ವೇರ್ ಡಸ್ ದ ವಾಟರ್ ಸಿಟ್ ಇನ್ನೋಸೆಂಟ್ಲಿ ಇನ್ ದ ಪೋಯಮ್ ವಾಟರ್. ವೇರ್ ಡಸ್ ಇಟ್ ಡ್ಯಾನ್ಸ್ ಇಟ್ ವೇ ಇನ್ ಟು. ನೋಡಿ, ದ ವಾಟರ್ ಸಿಟ್ ಇನ್ನೋಸೆಂಟ್ಲಿ ಇನ್ ಬಿಸ್ಲೇರಿ ಬಾಟಲ್ ಅಂಡ್ ಇಟ್ ಡ್ಯಾನ್ಸಸ್ ಇಟ್ಸ್ ವೇ ಇನ್ ಟು ಪೆಪ್ಸಿ ಮ್ಯಾನ್ಸ್ ಬಾಟಲ್. ಇನ್ನು 3 ಮಾರ್ಕ್ ಕ್ವಶನ್ ನೋಡಿ, 18th ಏನಿತ್ತು, ವೈ ಡಿಡ್ ವಂದನಾ ಶಿವ ಸ್ಟಾರ್ಟ್ ನವಧಾನ್ಯ ಫಾರ್ಮ್ ಅಂತ ಇತ್ತು. ನವಧಾನ್ಯ ಫಾರ್ಮ್ ಅನ್ನು ಯಾಕೆ ಸ್ಟಾರ್ಟ್ ಮಾಡಿದ್ರು ವಂದನಾ ಶಿವ ಅನ್ನೋದು ಅದರ ಆನ್ಸರ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ನೋಡಿ, ನಾನು ಅಷ್ಟೇ, ನೀವು ಸ್ಕ್ರೀನ್ ಶಾಟ್ ತಗೋತಿದ್ರೆ ತಗೋಬಹುದು. ಇಲ್ಲಿ 19th ನೋಡಿ, 19th ಏನು ಕ್ವಶನ್ ಇತ್ತು, ಹೌ ಡಸ್ ಡಾನ್ ಗಾಂಜಲೋ ರಿಕಾಲ್ ದ ಬ್ಯೂಟಿ ಆಫ್ ದ ಸಿಲ್ವರ್ ಮೇಡನ್. ನೋಡಿ, ಸಿಲ್ವರ್ ಮೇಡನ್ ಬ್ಯೂಟಿಯನ್ನು ಯಾವ ರೀತಿ ಡಾನ್ ಗಾಂಜಲೋ ರಿಕಾಲ್ ಮಾಡಿದ ಅಂತ. ಇನ್ನು 20th ನಲ್ಲಿ ನೋಡಿ, 20th ಕ್ವಶನ್ ಏನಿತ್ತು, ಹೌ ಈಸ್ ದ ಪೊಯೆಟ್ಸ್ ಲವ್ ಡಿಫರೆಂಟ್ ಫ್ರಮ್ ದಟ್ ಆಫ್ ಅದರ್ಸ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್. ಅದರ ಆನ್ಸರ್ ಇದು. ಇನ್ನು 21st, ವಾಟ್ ಚೇಂಜಸ್ ಡಿಡ್ ದ ಫುಟ್ ಅಂಡರ್ಗೋ ಇನ್ ದ ಶೂ ಇನ್ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್. ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್. ಇನ್ನು 22nd ನೋಡೋಣ. 22nd ಆನ್ಸರ್ ನೋಡಿ, ಹೌ ಡಸ್ ದ ಪೊಯೆಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಅಕಾರ್ಡಿಂಗ್ ಟು ಕುವೆಂಪು. ಕುವೆಂಪು ಅವರ ಪ್ರಕಾರ ಕವಿ ಹೇಗೆ ನೆಲದ ಮೇಲೇನೆ ಒಂದು ಸ್ವರ್ಗವನ್ನು ಕಟ್ತಾನೆ ಅಂತ. ಇನ್ನು 23rd ನೋಡಿ, ಹೌ ಡು ಜಪನೀಸ್ ರೆಸ್ಪೆಕ್ಟ್ ಒನ್ಸ್ ಪ್ರೈವಸಿ ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್. ಜಾರ್ಜ್ ಮೈಕ್ಸ್ ಅವರ ಪ್ರಕಾರ ಜಪನೀಸ್ ಅವರು ಯಾವ ರೀತಿ ಒಬ್ಬರ ಒಂದು ಪ್ರೈವಸಿಯನ್ನು ಅವರು ರೆಸ್ಪೆಕ್ಟ್ ಮಾಡ್ತಾರೆ ಅಂತ. ಇನ್ನು 4 ಮಾರ್ಕ್ಸ್ ನೋಡಿ, 24th ನಲ್ಲಿ, ವೈ ಡಿಡ್ ದ ಕಿಂಗ್ ಮೊನಾಕೋ ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ಅ ಕ್ರಿಮಿನಲ್ ಇನ್ 2 ಡಿಯರ್. ನೋಡಿ, 2 ಡಿಯರ್ದಲ್ಲಿ ಕಿಂಗ್ ಏನು ಮಾಡ್ತಾನೆ, ಯಾವಾಗಿದ್ರು ತನ್ನ ಮೈಂಡ್ ಚೇಂಜ್ ಮಾಡ್ತಾ ಹೋಗ್ತಾನೆ. ಅವನು ಆ ಕ್ರಿಮಿನಲ್ ಜೊತೆ ಡೀಲ್ ಮಾಡುವಾಗ ಅವನನ್ನು ಕ್ರಿಮಿನಲ್ನ ಯಾವ ರೀತಿ ಇದು ಮಾಡಬೇಕು, ಮೊದಲೇ ಡೆತ್ ಪನಿಷ್ಮೆಂಟ್ ಕೊಡ್ತಾನೆ, ಆಮೇಲೆ ಜೀವಾವಧಿ ಶಿಕ್ಷೆ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಮಾಡ್ತಾನೆ, ಕೊನೆಗೆ ನೀನು ಬಿಟ್ಟು ಹೋಗಪ್ಪ ಅಂತ ಹೇಳ್ತಾನೆ, ಆದರೂ ಅವನು ಹೋಗೋದಿಲ್ಲ. ಈ ರೀತಿ ಅವನ ಮನಸ್ಸನ್ನು ಯಾಕೆ ಅವನು ಚೇಂಜ್ ಮಾಡ್ತಾ ಹೋಗ್ತಾನೆ ಅನ್ನೋದು. ಇನ್ನು 25th ನಲ್ಲಿ ನೋಡಿ, ಫೇಟ್ ಈಸ್ ಕ್ಯೂರಿಯಸ್, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಎ ಸನ್ನಿ ಮಾರ್ನಿಂಗ್. ಅದರ ಒಂದು ಆನ್ಸರ್ನ ಇಲ್ಲಿ ನೀಡಲಾಗಿದೆ. ನೀವು ಪಾಸ್ ಮಾಡಿ ನೋಡ್ಬೋದು, ನಿಮ್ಮ ಪುಸ್ತಕದಲ್ಲಿ ಅಥವಾ ಗೈಡ್ ಬುಕ್ನಲ್ಲಿ ಕೂಡ ನೀವು ನೋಡ್ಕೋಬಹುದು. ಇನ್ನು 26th ಏನಿತ್ತು, ಮ್ಯಾನ್ ಲಿವ್ಸ್ ಫಾರ್ ಸಮ್ ಕೈಂಡ್ ಆಫ್
vengefulness. Without it, there would be no reason for his existence. Evaluate this statement in the light of the story The Gardener. ಅದರ ಆನ್ಸರ್ ಇದು. ಇನ್ನು 27 ನೋಡಿ. 27th ಏನಿತ್ತು ಅಂತಂದರೆ, ವಾಟ್ ಆರ್ ದ ಫೀಲಿಂಗ್ಸ್ ಆಫ್ ಬೋರ್ಜಸ್ ಅಬೌಟ್ ಹಿಸ್ ಮದರ್. ಆ ಮದರ್ ಬಗ್ಗೆ ಬೋರ್ಜಸ್ಗೆ ಏನು ಫೀಲಿಂಗ್ ಇತ್ತು ಅನ್ನೋದು. ಇನ್ನು 28th ನೋಡಿ. ಬೋತ್ ದ ವೋಟರ್ಸ್ ಆ್ಯಂಡ್ ದ ಕ್ಯಾಂಡಿಡೇಟ್ಸ್ ಆರ್ ಕರಪ್ಟ್ ಇನ್ ಯುಮೋಫಿಯಾ. ಡಿಸ್ಕಸ್. ವೋಟರ್ಸ್ ಮತ್ತು ಕ್ಯಾಂಡಿಡೇಟ್ ಇಬ್ಬರು ಕರಪ್ಟ್ ಇದ್ರು ಯುಮೋಫಿಯಾದಲ್ಲಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅಂದಿದ್ದಾರೆ. ತುಂಬ ಉದ್ದವಾದ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ 29th ಏನಿತ್ತು, ಎಕ್ಸ್ಪ್ಲೈನ್ ದ ಎಕನಾಮಿಕ್ ಇಂಪ್ಲಿಕೇಶನ್ಸ್ ಆಫ್ ಸೈಕ್ಲಿಂಗ್ ಅಮಾಂಗ್ ದ ವುಮನ್ ಇನ್ ಪುದುಕೊಟಾಯ್. ಎಕನಾಮಿಕ್ ಇಂಪ್ಲಿಕೇಶನ್ ಏನು ಸೈಕ್ಲಿಂಗ್ ಇಂದ ಪುದುಕೊಟಾಯದಲ್ಲಿ ಅಮಾಂಗ್ ದ ವುಮನ್ ಅಂತ ಕೇಳಿದ್ದಾರೆ. ಅದರ ಆನ್ಸರ್ ಇದು. ಇನ್ನು ನಿಮಗೆ ಪಾರ್ಟ್ ಸಿ ದ ಆನ್ಸರು ಇವೆಲ್ಲ ನಿಮಗೆ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದರೆ ಹಾಗೆ ನೋಡ್ಕೋಬೋದು ನೀವು. ನೋಡಿ ಇದು ಪ್ಯಾಸೇಜು. ನೆಕ್ಸ್ಟ್ ಪೊಯಿಟ್ರಿಯಲ್ಲಿ ಆನ್ಸರ್ಗಳನ್ನು ನೋಡ್ತಾ ಹೋಗಿ. ಇನ್ನು ಪಾರ್ಟ್ ಡಿ ದ ಆನ್ಸರ್ಗಳಿವು. ಇನ್ನು ರಿಪೋರ್ಟೆಡ್ ಸ್ಪೀಚ್ 34th. ಆಮೇಲೆ ಡಯಲಾಗ್ ರೈಟಿಂಗು. ಪಾರ್ಟ್ ಇದಲ್ಲಿ ಏನೇನು ಮಾಡಿದರೆ ಬಾಡಿ ಆಫ್ ಲೆಟ್ರು ಫಾರ್ಮ್ಯಾಟ್ಗೆ ಎಷ್ಟೆಷ್ಟಿದು ಅಂತ. ಮತ್ತೆ ಭೇಟಿಯಾಗೋಣ. ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಇವುಗಳ ವಿಡಿಯೋಗಳನ್ನು ಮಾಡಿದ್ದೀನಿ. ಮತ್ತು ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು 20 ಮಾರ್ಕ್ಸ್ ಇದರ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೀನಿ. ಅವನ್ನೆಲ್ಲ ನೋಡಿ ತುಂಬ ನಿಮಗೆ ಎಕ್ಸಾಮ್ಗೆ ಉಪಯುಕ್ತ ಆಗ್ತವೆ. ಮತ್ತು ಎಲ್ಲ ವಿಷಯಗಳ ಇದನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಎಲ್ಲವನ್ನು ನೋಡಿ ಮತ್ತೆ ಭೇಟಿಯಾಗೋಣ.